2012 ಏಪ್ರಿಲ್ 6ರಂದು ಬಿಡುಗಡೆ ಆಗಿದ್ದಂತಹ ಭೀಮಾ ತೀರದಲ್ಲಿ ಸಿನಿಮಾ ಈಗ 2 ಭಾಷೆಗಳಲ್ಲಿ ಮತ್ತೊಮ್ಮೆ ರಿಲೀಸ್ ಕಾಣ್ತಾ ಇದೆ. ಅದು ಕೂಡ 14 ವರ್ಷಗಳ ಒಂದು ನಂತರ ಸದ್ಯ ನಿರ್ಮಾಪಕರು ಹಾಗೂ ನಿರ್ದೇಶಕರಾಗಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಹಣಚಿ ನಾಗರಾಜ್ ಅವರು ಹಾಗೇನೆ ನಿರ್ದೇಶಕರಾಗಿರುವಂತಹ ಓಂ ಪ್ರಕಾಶ್ ರಾವ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಒಂದಷ್ಟು ಮಾತುಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. 14 ವರ್ಷಗಳ ನಂತರ ಭೀಮಾ ತೀರದಲ್ಲಿ ಮತ್ತೊಮ್ಮೆ ಬೆಳ್ಳಿ ಪರದೆಯಲ್ಲಿ ಅಬ್ಬರಿಸೋದಕ್ಕೆ ಬರ್ತಾ ಇದೆ. ಸೊ ಏನ್ ಹೇಳ್ತೀರಾ ನಿರ್ದೇಶಕರಾಗಿ ಅಂತ? ಆ್ಯಕ್ಚುಲಿ ಇದ್ರ ಶ್ರಮ ಎಲ್ಲ ಏನು ಈಗ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡು ರಿಸ್ಕ್ ತೊಗೊಂಡು ಎಲ್ಲ ಮಾಡಬೇಕು ಅಂತ ಹೊರಟಿರೋದು ನಮ್ಮ ನಿರ್ಮಾಪಕರು. ಅವ್ರಿಗೆ ತುಂಬ ಜನ ಹೇಳಿದ್ದಾರೆ, ಇದು ತುಂಬ ಒಳ್ಳೆಯ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದ್ದೀರಿ, ಆಗಲೇ ಇಷ್ಟು ಖರ್ಚು ಮಾಡಿ ಎಲ್ಲ ಮಾಡಿದ್ದೀರಾ, ಇದನ್ನು ತಮಿಳು ಮತ್ತು ತೆಲುಗು ಭಾಷೆಯಲ್ಲಿ ಮಾಡೋಣ, ಚೆನ್ನಾಗಿರುತ್ತೆ. ಪ್ರಣೀತಾ ಅವರಾಗಿರ್ಬೋದು, ದುನಿಯಾ ವಿಜಯ್ ಆಗಿರ್ಬೋದು, ಬೇರೆ ಕಲಾವಿದರುಗಳೆಲ್ಲ, ಆಮೇಲೆ ಭರತ್ ರೆಡ್ಡಿ ಅಂತಿದ್ದಾರೆ ಇದರಲ್ಲಿ, ಆಮೇಲೆ ಲೋಹಿತ್ ಅಶ್ವ ಅವರು ಎಲ್ಲರೂ ಮುಖಪರಿಚಿತ ಅಲ್ಲಿ ಎಲ್ಲ ಪರಿಚಿತರಾಗಿದ್ದಾರೆ ಬೇರೆ ಭಾಷೆಗಳಿಗೂ. ಈ ಒಂದು ಸಿನಿಮಾ ಡಬ್ಬಿಂಗ್ ಆಗಿಲ್ಲ ಆ ಟೈಮಲ್ಲಿ, ಇದನ್ನು ಡಬ್ಬಿಂಗ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಕತೆ ಸಹ, ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ. ಆಮೇಲೆ ತುಂಬ ಇಷ್ಟು ರಿಚ್ ಆಗಿ ಒಬ್ಬ ನಿರ್ಮಾಪಕರ ಖರ್ಚು ಮಾಡಿದ್ದೀರಾ ಅಂತೇಳಿ ಇವ್ರಿಗೆ ಎಲ್ಲ ಹೇಳಿ ಎಲ್ಲರೂ ಸಪೋರ್ಟ್ ಮಾಡಿ ಅವ್ರ ಸ್ನೇಹಿತರುಗಳೆಲ್ಲ ರಿಲೀಸ್ ಮಾಡೋದಕ್ಕೋಸ್ಕರ ಪ್ಲಾನ್ ಮಾಡ್ತಿದ್ದಾರೆ ಸರ್. ಅದಕ್ಕೆ ನನ್ನ ಅವ್ರ ಸಪೋರ್ಟ್ ಯಾವಾಗಲೂ ಇರಬೇಕು, ಯಾಕೆಂದರೆ ಅವರು ತುಂಬ ಒಳ್ಳೆ ನಿರ್ಮಾಪಕರು. ಅದಕ್ಕೋಸ್ಕರ ನಾನು ಇವತ್ತಿಲ್ಲಿ ಬಂದಿದ್ದೀನಿ. ಈ ಸಿನಿಮಾ ನೋಡಬೇಕು, ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳಿ. ಸೂಪರ್ ಸರ್. ಸರ್, ಈಗ ಓಂ ಪ್ರಕಾಶ್ ಸರ್ ಹೇಳ್ದಂಗೆನೆ ನೀವು ಎಂತೆಂಥ ಸಿನಿಮಾಗಳನ್ನ ಕೊಟ್ಟಿದ್ರ ಅನ್ನುವಂಥದ್ದಕ್ಕೆ ನಿಮ್ಮ ಲೀಸ್ಟ್ ಅನ್ನೋದೊಂದಿದೆ. ಸೊ ಭೀಮಾ ತೀರದಲ್ಲಿ ಸಿನಿಮಾ 14 ವರ್ಷಗಳ ನಂತರ ಮತ್ತೊಮ್ಮೆ ಬೆಳ್ಳಿ ಪರದೆಯಲ್ಲಿ ರಿಲೀಸ್ ಮಾಡಬೇಕು ಅನ್ನುವಂತಹ ಥಾಟ್ ಏನಕ್ಕೆ ಬಂತು ಅಂಡ್ ಯಾಕೆ ಬಂತು ಅಂತ? ಸಿನಿಮಾ ಕತೆ ಫಸ್ಟು ಒಳ್ಳೆ ಕತೆ ಇತ್ತು, ಆಮೇಲೆ ಕ್ವಾಲಿಟಿ ತುಂಬ ಒಳ್ಳೆ ಕ್ವಾಲಿಟಿ. ಅಂದರೆ ನಾನು ಅಂದರೆ ಈ 14 ವರ್ಷದ ಹಿಂದ್ಗಡೆ ಕ್ವಾಲಿಟಿ ಇದೆಯಲ್ಲ, ಇವತ್ತು ಮಾಡೋಕ್ಕಲ್ಲ ಆ ಕ್ವಾಲಿಟಿ, ಆ ಥರ ಮಾಡಿದ್ದಾರೆ. ಸೊ ಅದನ್ನ ನಾನು ಆಯ್ಕೆ ಮಾಡ್ಕೊಂಡು ಸುಮಾರು ಪಿಕ್ಚರಲ್ಲಿ ಆಯ್ಕೆ ಮಾಡ್ಕೊಂಡೆ. ಈ ಜನ್ರೇಷನ್ಗೆ ಯಾವ ಥರ ಮಾಡ್ಬೇಕಂತ ಈಗ ಹೊಸ ಥರ ಎಡಿಟಿಂಗ್ ಇರ್ಕೊಂಡು ಎಲ್ಲ ಹೊಸದಾಗಿ ಡೈರೆಕ್ಟ್ ರೆಡಿ ಮಾಡಿದ್ರು. ಆಮೇಲೆ ಹೊಸ ಮ್ಯೂಸಿಕ್, ಈಗಿನ ಮ್ಯೂಸಿಕ್ ಬೇಕು, ಈಗಿನ ಸ್ಟೈಲಲ್ಲಿ ಇನ್ಕ್ಲೂಡಿಂಗ್ ಅಟ್ಮಾಸ್ ಇನ್ಕೊಂಡು ಕಲರಿಂಗ್ ಕಲ್ತ್ಕೊಂಡ್ವಿ ಇದರಿಂದ. ಸೊ ತುಂಬ ಒಳ್ಳೆ ಔಟ್ಪುಟ್ ಬಂತು. ನೀವು ನೋಡಿ 50 ಕೋಟಿ ಖರ್ಚು ಮಾಡಿ ನಮಗೆ ಸಿನಿಮಾ ಮಾಡೋಕ್ಕಾಗಲ್ಲ. ಇವತ್ತು ನನಗೆ 50 ಕೋಟಿ ಕೊಟ್ಟು ವಿಜಯ್ ಕೊಟ್ಟು ಡೈರೆಕ್ಟರ್ ಕೊಟ್ಟರು 50 ಕೋಟಿ ಬೇಕು ಸಿನಿಮಾ ಮಾಡೋಕ್ಕೆ, ಈ ಕ್ವಾಲಿಟಿ ಕೊಡೋಕ್ಕಾಗಲ್ಲ. ಅದಂತೂ ಪಕ್ಕ ಹೇಳ್ತೇನೆ. ಅದು ಸಿನಿಮಾ ಹಾಲಲ್ಲಿ ನೋಡಿದ್ರೆ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಲ್ಲ. ನಾವೆಲ್ಲೇ OTT ನೋಡ್ತೀವಿ, ಟಿವಿಲಿ ನೋಡ್ತೀವಲ್ಲ, ಅದು ಆ ಸಿನಿಮಾ ನೋಡೋಕ್ಕಂದ್ರೆ ಆ ಇನ್ಕ್ಲೂಡಿಂಗ್ ಒಂದೊಂದು ಫ್ರೇಮು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಡೈಲಾಗ್ ಇಟ್ಕೊಂಡು, ಶಾರ್ಟ್ ಕಂಪೋಸಿಂಗ್ ಇಟ್ಕೊಂಡು ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಟೆಕ್ನಿಷಿಯನ್ ಬೇಸಿಕ್ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ತುಂಬ ಜನಕ್ಕೆ ಒಳ್ಳೆ ಸಿನಿಮಾ ನೋಡಿದ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅದಂತೂ ಪಕ್ಕ. ಸರ್, ಈಗ ಸರ್ ಹೇಳ್ದಂಗೆ ಸಾಕಷ್ಟು ವಿಚಾರಗಳಲ್ಲಿ ಚೇಂಜಸ್ ಮಾಡಿದ್ದೀರಾ ಅಂತ ಹೇಳಿದ್ರು. ಹಾಗೇನೆ ಡಬ್ಬಿಂಗ್ ಆಗಿರ್ಬೋದು ಅಥವಾ ಮ್ಯೂಸಿಕ್ ಆಗಿರ್ಬೋದು ಅಥವಾ ಟೆಕ್ನಿಕಲಿ ಒಂದಷ್ಟು ವಿಚಾರಗಳನ್ನ ಚೇಂಜಸ್ ಮಾಡಿದ್ದೀರಾ ಅಂತ ಹೇಳಿದ್ರಿ. ಏನೆಲ್ಲ ಚೇಂಜಸ್ ಮಾಡಲಾಗಿದೆ ಈ ಒಂದು ಸಿನಿಮಾದಲ್ಲಿ ಅಂತ? ಹೌದು ಸರ್, ಹೌದು. ಅದೇ ಈಗಿನ ಜನ್ರೇಷನ್ಗೆ ಜನ ನೋಡೋದಕ್ಕೆ ಯಾವ ರೀತಿ ಹೇಳಿದ್ರೆ, ಯಾವ ರೀತಿ ಭಾಷೆನ ಯೋಚನೆ ಮಾಡಿ ಬರೆದ್ರೆ ಚೆನ್ನಾಗಿರುತ್ತೆ ಅಂತೇಳಿ, ಸೊ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಚೇಂಜ್ ಮಾಡಿ ಮ್ಯೂಸಿಕಲಿ ಎಲ್ಲ ಫುಲ್ ರೆಡಿ ಮಾಡಿದ್ದೀವಿ ಸರ್. 100% ಇಷ್ಟ ಆಗುತ್ತೆ ಜನಗಳಿಗೆ. ನಾವು ಅಂದ್ಕೊಂಡು ಟೆಕ್ನಿಕಲಿ ಮಾಡಿರುವಂಥ ಪಾಯಿಂಟ್ಸು ಜನಗಳಿಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಆ ಟೈಮಲ್ಲಿ ಡಬ್ಬಿಂಗ್ ಆಗಿಲ್ಲ ಅಂತ ಹೇಳಿದ್ರಿ. ಸೊ ಈ ಟೈಮಲ್ಲಿ ಯಾರೆಲ್ಲ ಬಂದು ಡಬ್ಬಿಂಗ್ ಅನ್ನು ಕೊಟ್ಟಿದ್ದಾರೆ ಓನ್ ವಾಯ್ಸ್ ಅಂತ? ಒನ್ ವಾಯ್ಸ್ ಅಂತ ಮಾಡೋದಕ್ಕಿಂತ ತೆಲುಗುನಲ್ಲಿ ನಮ್ಮ ಡಬ್ಬಿಂಗ್ ಆರ್ಟಿಸ್ಟ್ಗಳಾಗಿರ್ಬೋದು, ತಮಿಳಿನ ಡಬ್ಬಿಂಗ್ ಆರ್ಟಿಸ್ಟ್ಗಳು, ಎಲ್ಲರೂ ಡಬ್ಬಿಂಗ್ ಆರ್ಟಿಸ್ಟ್ಗಳೇ ಈ ಸಿನಿಮಾ ಮಾಡಿರೋದು. ಸೊ ಯಾಕೆಂದರೆ ಅಲ್ಲಿನ ಭಾಷೆ ಇರುವಂಥ ಒಬ್ಬ ವ್ಯಕ್ತಿ ಭರತ್ ರೆಡ್ಡಿ ಅವರು ಅವ್ರ ಪಿಕ್ಚರ್ಗಳಿಗೆ ಕೆಲವು ಪಿಕ್ಚರ್ಗಳಿಗೆ ಮಾಡ್ತಾರೆ ಅವರು ಅಷ್ಟೇ, ಮಿಕ್ಕಿದ್ರೆ ಡಬ್ಬಿಂಗ್ ಆರ್ಟಿಸ್ಟ್ಗಳೇ ಮಾಡಿರೋದು. ಸೊ ಅದರಿಂದ ಡಬ್ಬಿಂಗ್ ಆರ್ಟಿಸ್ಟ್ಗಳು ಮಾಡಿರುವಂಥ ಸಿನಿಮಾ ಸರ್ ಇದು. ಈ ಭೀಮಾ ತೀರದಲ್ಲಿ ಸಿನಿಮಾಗೂ 6ನೇ ತಾರೀಕಿಗೂ ಏನಾದರೂ ಸಂಬಂಧ ಇದೆಯಾ? ಯಾಕಂತಂದ್ರೆ ಭೀಮಾ ತೀರದಲ್ಲಿ 2012ರಲ್ಲಿ ಏಪ್ರಿಲ್ 6ನೇ ತಾರೀಕು ರಿಲೀಸ್ ಆಗಿತ್ತು. ಈ ಸಲ ಮಾರ್ಚ್ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂಡ್ ಭೀಮಾ ತೀರದಲ್ಲಿನೂ ಕೂಡ 6 ಅಕ್ಷರ ಇದೆ. 6ಕ್ಕೂ ಭೀಮಾ ತೀರದಲ್ಲಿ ಈ ಒಂದು ಟೈಟಲ್ಗೂ ಏನ್ ನಂಟು ಅಂತ? ಯಾಕಂದ್ರೆ ನಂದು ಬರ್ತ್ಡೇ 15 6 ಸೊ 6 ಲಕ್ನ ಶುಕ್ರ ಸಿನಿಮಾಗೆ ಅದೊಂದು ಇದು. ಯಾಕಂದ್ರೆ ನೀವು ಹೇಳ್ದಂಗೆ 12ರಲ್ಲಿ ಏಪ್ರಿಲ್ 6ಕ್ಕೆ ರಿಲೀಸ್ ಆಗಿತ್ತು. ಸೊ ಅವಾಗ ನನಗೆ ಒಳ್ಳೆ ಲಾಭ ಆಗಿದೆ, ದೊಡ್ಡ ಸಿನಿಮಾ ಹಿಟ್ಟಾಗಿದೆ, ಎಲ್ಲ ಆಗಿದೆ. ಈ ಮಾರ್ಚ್ 6 ಒಳ್ಳೆದಾಗುತ್ತೆ ಅನ್ಕೊಂಡಿದ್ದೇನೆ. ಅದು ಕೋಇನ್ಸಿಡೆಂಟ್ ಇದೆ, ಪ್ಲಾನ್ ಮಾಡ್ಕೊಂಡು ಮಾಡಿರುವಂತದ್ದಲ್ಲ, ಕೋಇನ್ಸಿಡೆಂಟ್ ಆಗಿ ಹಂಗೆ ರ್ಯಾಂಡಮ್ ಆಗಿ ಬಂದಿರೋ. ಎಸ್ ಅದಕ್ಕೆ ನಾನು ಎಲ್ಲರೂ ಬರೋಕ್ಕಾಗಿಲ್ಲ. ಯಾಕಂದ್ರೆ ಆರ್ಟಿಸ್ಟ್ಗಳೆಲ್ಲ ಶೂಟಿಂಗ್ ಅವ್ರೆ 15 ದಿವಸ ಮುಂಚೆ ಹೇಳ್ಬೇಕಾಯ್ತು ಎಲ್ಲರಿಗೂ. ಸೊ ಆರ್ಟಿಸ್ಟ್ ಕಲಾವಿದ ಕರೆಯೋಕ್ಕಾಗಿಲ್ಲ, ಅದರಿಂದ ಸಮಸ್ಯೆ ಇದೆ. ಸರ್, ಈಗ ತೆಲುಗಿನಲ್ಲೂ ಕೂಡ ರಿಲೀಸ್ ಮಾಡ್ತಾ ಇರುವಂಥದ್ದು, ಅದು ಕೂಡ ಕಡಪ ಅನ್ನುವಂತಹ ಒಂದು ಟೈಟಲ್ ನಲ್ಲಿ ಕೂಡ ತೆಲುಗಿನ ಬಿಸ್ನೆಸ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ, ಯಾವ ರೀತಿಯಂತಹ ಪ್ರಮೋಷನ್ಸ್ ಅನ್ನ ಮಾಡಲಾಗ್ತಾ ಇದೆ, ಅಂಡ್ ಹಾಗೇನೆ ಆ ಪ್ರಮೋಷನ್ ಜವಾಬ್ದಾರಿ ಎಷ್ಟು ಹೆಗಲ ಮೇರಿದೆ? ಬಿಕಾಸ್ ಯಾಕಂತಂದ್ರೆ ಒಂದು ಸಿನಿಮಾವನ್ನ ನಾವು ಕನ್ನಡದಲ್ಲಿ ಆಲ್ರೆಡಿ ರಿಲೀಸ್ ಮಾಡಿರುವಂತದ್ದು ಮತ್ತೆ ರಿಲೀಸ್ ಮಾಡ್ತಿರುವಂತದ್ದು ಕನ್ನಡದಲ್ಲಿ, ಅದರೊಟ್ಟಿಗೆ ಅಟ್ ಎ ಟೈಮ್ ತೆಲುಗುನಲ್ಲಿ ರಿಲೀಸ್ ಮಾಡ್ತಿರುವಂತದ್ದು, ಅಲ್ಲಿನ ಪ್ರಮೋಷನ್ಗೂ ಇಲ್ಲಿನ ಪ್ರಮೋಷನ್ಗೂ ಯಾವ ರೀತಿ ಜವಾಬ್ದಾರಿ ಇದೆ? ಇಲ್ಲ, ಅಲ್ಲಿ ಪ್ರಮೋಷನ್ ಏನು ಟಚ್ ಮಾಡಿಲ್ಲ. ಈಗ ಅಂದ್ರೆ ಈಗ ಒಂದು 2 ವಾರ 3 ವಾರ ಅಲ್ಲಿ ಟ್ರೈಲ್ ನೋಡ್ಕೊಂಡು ಈ PVR ನೋಡ್ಕೊಂಡು ಆಮೇಲೆ ಥಿಯೇಟರ್ ಓಪನ್ ಮಾಡೋದು ಎಂಟರ್ ಆಂಧ್ರ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ನಮಗೆ ಫಸ್ಟ್ ಅನುಭವ ಅಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಗೊತ್ತು, ಎಲ್ಲ ಥಿಯೇಟರ್ ಅಂದ್ರೆ ಉಂಟು ಅಂತ ಗೊತ್ತು. ಸೊ ಅದನ್ನ ಈಗ ಈ ಬಾರ್ಡರ್ ಹಾಕೊಂಡು ಮಾಡ್ತದೆ. ಅಂದ್ರೆ ಎಷ್ಟು ಥಿಯೇಟರ್ಗಳಲ್ಲಿ ಪ್ಲಾನ್ ಆಗಬಹುದು ಅಂತ? ನನಗಂದ್ರೆ 100 ಥಿಯೇಟರ್ ಮೇಲೆ ಬರುತ್ತೆ.
ಕನ್ನಡದ 12 ಥಿಯೇಟರ್ ಮೇಲೆ ಬರುತ್ತೆ, ತೆಲುಗು ಒಂದು ಮಿನಿಮಮ್ 40 to 50 ಥಿಯೇಟರ್ ಬರುತ್ತೆ. ಈಗ ಸಡನ್ ಆಗಂತೂ ಪ್ಲಾನ್ ಆಯ್ತು ಭೀಮಾ ತೀರದಲ್ಲಿ. ಸೊ ಈ ಒಂದು ಈವೆಂಟ್ಗೆ ಯಾರು ಕಲಾವಿದರು ಅಥವಾ ಒಂದಷ್ಟು ಜನ ಟೆಕ್ನಿಷಿಯನ್ಸ್ ಬರಕ್ಕಾಗಿಲ್ಲ. ಸೊ ರಿಲೀಸ್ ಟೈಮಲ್ಲಿ ಏನಾದರೂ ಒಂದಷ್ಟು ಜನ ಕಲಾವಿದರು ಬರುವಂತಹ ಚಾನ್ಸಸ್ ಇದೆಯಾ? 100% ಇದೆ. ರಿಲೀಸ್ ಎಲ್ಲ ಬರುತ್ತೆ, ಭಾಳ ಜನ ಬರುತ್ತೆ. ಯಾಕಂದ್ರೆ ನಾನು ಪ್ಲ್ಯಾನ್ಡ್ ಇಲ್ಲ, ಇದು ಇಮಿಡಿಯೇಟ್ಲಿ ಮಾಡಿದ್ದು. ಈಗ ಅವ್ರು ವಿಜಯ್ ಅವ್ರು ಹೇಳಿದ್ರು ಪಾಪ, ನನಗೇನಂದ್ರು ಹಿಂದ್ಗಡೆ ನಾ ಸಪೋರ್ಟ್ ಅದೇ, ನೀವು ಮಾಡಿ ನಾ ಬರ್ತೀನಿ ಅಂತ ಹೇಳಿದ್ರು. ಸೊ ನಮ್ಮ ಡೇಟ್ ಅಡ್ಜಸ್ಟ್ ಆಗಲಿ ಅಷ್ಟೇ. ಪಾಪ ಅವ್ರ ಕೆಲಸ ಇರ್ತಾರಲ್ಲ, ನಾಳೆ ಬಂದ್ಬಿಡಿ ಹೆಂಗೆ ಬರೋಕ್ಕಾದ ಯಾರಾಗಲಿ. ಅದರಿಂದ ಅವ್ರು ಹೇಳಿದ್ರು ಪಾಪ, ಫೋನ್ ಮಾಡಿ ಹೇಳಿದ್ರು, ಹೋಗಿ ಮನೆ ಹೋಗಿ ಹೇಳಿ ಬಂದೆ. ನನಗೆ ಸಪೋರ್ಟ್ ಇದೆ ಎಲ್ಲ ಕಲಾವಿದ, ಯಾಕಂದ್ರೆ ತುಂಬ ಕಷ್ಟದ ಮಾಡಿರೋದು, ಅವರ ಸ್ಕ್ರೀನ್ ಮೇಲೆ ನೋಡಿ ಖುಷಿ ಪಡ್ತಾರೆ, ಅದಂತೂ ಪಕ್ಕ. ಸರ್, ನಿಮ್ಮ ಒಂದು ಸಿನಿಮಾಗಳು ಸ್ಯಾಂಡಲ್ವುಡ್ ಸಿನಿಮಾ ರಂಗದ ಒಂದು ಚರಿತ್ರೆಯಲ್ಲಿ ಟ್ರೈನ್ ಬೋಗಿಗಳ ಹಾಗೆ ಒಂದರ ಹಿಂದೆ ಒಂದೊಂದು ಸೂಪರ್ ಹಿಟ್ ಕೊಟ್ಟಿರುವಂತಹ ಸಿನಿಮಾಗಳಿದೆ. ಸೊ ಭೀಮಾ ತೀರದಲ್ಲಿ ಸಿನಿಮಾಗೂ ನಿಮಗೂ ಏನ್ ಸ್ಪೆಷಲ್ ಅಂತ ಅನ್ಸುತ್ತೆ? ಇದರಲ್ಲಿ ಆ್ಯಕ್ಚುಲಿ ದುನಿಯಾ ವಿಜಯ್ ಅವ್ರ ಜೊತೆ ನಾನು ತುಂಬ ದಿನ ಆದಮೇಲೆ ಕೆಲಸ ಮಾಡಿದ್ದು ಆಮೇಲೆ ಒಂದು ಉತ್ತರ ಕರ್ನಾಟಕದ ಭಾಷೆಯ ಸೊಗಡು ನನಗೆ ತುಂಬ ಆಸೆ. ಉತ್ತರ ಕರ್ನಾಟಕದ ಭಾಷೆ ಮತ್ತು ಅಲ್ಲಿನ ಜನಗಳಿಗೆ ಸಿನಿಮಾ ಮಾಡಬೇಕು ಅನ್ನೋದು ನನಗೆ ತುಂಬ ವರ್ಷದ ಕನಸು. ಸೊ ಆ ಒಂದು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಅಯ್ಯ ಕೂಡ ನಾನು ಅದೇ ಥರ ಮಾಡಿದ್ದು ಕೆಲಸ. ಅಯ್ಯನೂ ಉತ್ತರ ಕರ್ನಾಟಕದ ಸಿನಿಮಾ ಅಂತಲೇ ಮಾಡಿದ್ದು. ಸೊ ಭೀಮಾ ತೀರದಲ್ಲಿನೂ ನನಗೆ ಅನಿಜ ನಾಗರಾಜ್ ಅವರು ಅವಕಾಶ ಮಾಡಿಕೊಟ್ರು ಈ ಸಿನಿಮಾ ಮಾಡಲಿಕ್ಕೆ. ಸೊ ಆ ಒಂದು ಇದರಲ್ಲಿ ಉತ್ತರ ಕರ್ನಾಟಕದ ಭಾಷೆ ಇಟ್ಕೊಂಡು ಅಲ್ಲಿನ ಜನಸಾಮಾನ್ಯರ ಪ್ರಾಬ್ಲಮ್ಸ್ಗಳಿದೆ ಇವತ್ತು, ಆಮೇಲೆ ಏನೇನೆಲ್ಲ ಪ್ರಾಬ್ಲಮ್ ಆಗಿತ್ತು. ಸೊ ಅದನ್ನೆಲ್ಲ ಜನಗಳಿಗೆ ಮುಟ್ಟಿಸ್ಬೇಕು, ಆಮೇಲೆ ಜನಗಳಿಂದ ಅದು ಬೇರೆಯವ್ರಿಗೂ ಗೊತ್ತಾಗಬೇಕು ಈ ಥರ ಪ್ರಾಬ್ಲಮ್ಸ್ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಗುರಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದು. ಮಾತನಾಡ್ತಾ ದರ್ಶನ್ ಅವರ ಸಿನಿಮಾ ಬಗ್ಗೆನೂ ಕೂಡ ಹೇಳಿದ್ರಿ. ಅಯ್ಯ ಆಗಿರ್ಬೋದು, ಕಲಾಸಿಬಳ್ಳಿ ಆಗಿರ್ಬೋದು, ಸಾಕಷ್ಟು 6 ಸಿನಿಮಾಗಳನ್ನು ಮಾಡಿದ್ರು ನೀವು ಅವರೊಟ್ಟಿಗೆ. ಸೊ ಅವರ ಬಗ್ಗೆ ಹೇಳೋದಾದ್ರೆ, ಆಗ್ಲೂ ಕೂಡ ಸ್ಟೇಜ್ ಮೇಲೂ ಕೂಡ ಅವರನ್ನ ನೆನೆಸ್ಕೊಂಡ್ರಿ ಕೂಡ. ಅಂದರೆ ಈಗಿನ ಜನ್ರೇಷನ್ನಲ್ಲಿ ಈ ಸಿನಿಮಾನ ಯಾವ ಹೀರೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದಾಗ ನನ್ನ ಮನಸ್ಸಿಗೆ ಬಂದಿದ್ದು ದರ್ಶನ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ಅವರು ಚೆನ್ನಾಗಿ ಮಾಡ್ತಾರೆ. 100% ಯಾವುದೇ ಪಾತ್ರ ಕೊಟ್ಟರು ಅದನ್ನು ನಿಭಾಯಿಸುವಂಥ ಶಕ್ತಿ ಅವ್ರಿಗಿದೆ. ಮಾಸ್ ಹೀರೋ ಚೆನ್ನಾಗಿರುತ್ತೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು, ಅದಕ್ಕೆ ಹೇಳಿದೆ ಸರ್. ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಸಾಕಷ್ಟು ವರ್ಷಗಳಿಂದನೂ ಕೂಡ ಅವರ ಜೊತೆಗೆ 1-to-1 ಒಡನಾಟವನ್ನ ಹೆಚ್ಚಾಗಿ ಇಟ್ಕೊಂಡಿರೋದ್ರಿಂದ ಸೊ ದರ್ಶನ್ ಅವರ ಬಗ್ಗೆ ಸಾಕಷ್ಟು ಜನ ಮಾತನಾಡ್ಕೊಳ್ತಿದ್ದಾರೆ, ಯಾಕಂದ್ರೆ ಅವರ ಬರುವಿಕೆಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಸೊ ನೀವು ಏನು ಹೇಳ್ತೀರಾ ಅಂತ? ಸರ್, ನಾನು ಯಾಕಂದ್ರೆ ತುಂಬ ಬೇಸಿಕ್ ಸ್ಟಾರ್ಟಿಂಗಿಂದ ನಾನು ನೋಡಿದ್ದೀನಿ. ಅವರು ಅವತ್ತು ಹಂಗಾದ್ರೆ ಇವತ್ತು ಹಂಗಾದ್ರೆ, ಅವ್ರು ಎಷ್ಟೇ ದೊಡ್ಡ ಹೆಸರು ಹೋದ್ರು ಇವತ್ತು ಡೌನ್ ಟು ಅರ್ಥಲ್ಲಿದ್ದಾರೆ. ಸೊ ಅವ್ರನ್ನ ವೇಟಿಂಗ್ ಫಾರ್ ಅವ್ರು ಬರೋಕ್ಕಾಗನೆ. ನೀವು ಹೇಳ್ದಂಗೆ ಅವರು ನಮಗೆ ಈ ಸಿನಿಮಾ ರಿಲೀಸ್ ಟೈಮಲ್ಲಿ ತುಂಬ ಸಪೋರ್ಟ್ ಮಾಡ್ರು. ಅವಾಗ ಸ್ಟಾರ್ಟಿಂಗಲ್ಲಿ ತುಂಬ ಸಪೋರ್ಟ್ ಮಾಡಿದ್ವಿ. ಓಕೆ, ಅವ್ರು ಕೇಳಿದ್ರು ಹೆಂಗೆ ಮಾಡಿದ್ವಿ, ಏನು ಮಾಡಿದ್ವಿ ಎಲ್ಲ ತುಂಬ ಸಪೋರ್ಟ್ ಮಾಡ್ಯಾರ ಅವರು ವೇಟಿಂಗ್. ನಾನು ಆ್ಯಕ್ಚುಲಿ ಇವಾಗ ಥಿಯೇಟರ್ ಕನ್ನಡ ಪಿಕ್ಚರ್ ತೋರಿಸ್ಬೇಕಾಯ್ತು ಹೊಸ ವರ್ಷನ, ಅದು ಬಂದಾಗ ಆಯ್ತಾನೆ ಅಷ್ಟೇ. ಸಾಕಷ್ಟು ಒಡನಾಟ ಹೇಳ್ಕೊಂಡ್ರೆ ಅವ್ರು ಡೇವಿಡ್ ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಅವ್ರು ಇಲ್ಲದಿರುವಂಥ ಸಂದರ್ಭದಲ್ಲಿ ನೀವು ನೋಡಿದ್ರ, ಹೆಂಗೆ ಅನ್ನಿಸ್ತು? ಚೆನ್ನಾಗಿ ಮಾಡಿದ್ದಾರೆ ಸರ್. ಅವ್ರಿದ್ದು ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಏನು ಮಾಡ್ತೀವಿ, ಹೌದು, ಅದು ಆನೆ ಸರ್. ನೀವು ಏನು ಹೇಳ್ತೀರಾ? ಯಾಕಂತಂದ್ರೆ ಒಬ್ಬ ನಿರ್ದೇಶಕರಾಗಿನೂ ಕೂಡ ನೋಡಿದಿರ, ಆಫ್ ಸ್ಕ್ರೀನ್ ಅಲ್ಲಿ ಫ್ರೆಂಡ್ ಆಗಿ ಕೂಡ ನೋಡಿದಿರ. ಸೊ ಎಷ್ಟು ಮಿಸ್ ಮಾಡ್ಕೊಳ್ತಿದ್ರೆ ದರ್ಶನ್ ಸರ್ ಅನ್ನ ಈ ಒಂದು ಸಂದರ್ಭದಲ್ಲಿ ಅಂತ? ಮೇನ್ ಏನು ಅಂತಂದರೆ ದರ್ಶನ್ ಒಬ್ಬ ಪರ್ಸನ್ ಆಗಿ ಅನ್ನೋದು ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಒಬ್ಬ ಮಾಸ್ ಹೀರೋ ಅನ್ನೋದು ತುಂಬ ಮಹತ್ವವಾದದ್ದು. ಚಿತ್ರರಂಗಕ್ಕೆ ತುಂಬ ಬೇಕಾಗಿರುವಂಥ ವಿಷಯ ಇದು. ಯಾಕೆಂತಂದ್ರೆ ಒಬ್ಬ ಮಾಸ್ ಹೀರೋನೇ ಇಲ್ಲ ಕನ್ನಡ ಇಂಡಸ್ಟ್ರಿನಲ್ಲಿ. ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ಜನಸಾಗರದನೇ ಸಂಪಾದನೆ ಮಾಡಿರೋ, ಅಭಿಮಾನಿಗಳು ಸಂಪಾದನೆ ಮಾಡಿರೋ ಒಬ್ಬ ನಾಯಕನ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಳ್ಳೋದು ಅಂತಂದರೆ ಸೊ ಅದು ತುಂಬ ಬೇಜಾರಾಗ್ತಿದೆ. ಅದೊಂದು ನಂಗೆ ತುಂಬಾ ಮನ್ಸಿಗೆ ಇದಾಗ್ತಾ ಇದೆ. ಆಮೇಲೆ ಪುನೀತ್ ರಾಜ್ಕುಮಾರ್ ಅವರು ಇಂಡಸ್ಟ್ರಿ ಇಲ್ಲದೆ ಇರೋದು, ಒಂದು ಅರ್ಧ ಇಂಡಸ್ಟ್ರಿ ಸತ್ತೋಯ್ತು, ಅವಾಗ ತುಂಬ ಲಾಸ್ ಆಗಿದೆ. ಸೊ ಆಮೇಲೆ ಈಗ ದರ್ಶನ್ ಅವರು ಇಲ್ಲ ಅಂತಂದ್ರೆ ಏನು ಇಲ್ಲ. ಈಗ ಇಲ್ಲಿ ಕೆಲವೇ ಹೀರೋಗಳಿದ್ದಾರೆ, ನಮಗೆ 4 ಜನ ಹೀರೋ ಇರ್ಬೋದು ಇವತ್ತು ಅಷ್ಟೇ. ಬೇರೆ ಯಾರು ನಂಬಿಕೆ ಇಟ್ಟು ಸಿನಿಮಾ ಮಾಡುವಂಥ ಹೀರೋಗಳು ತುಂಬ ಕಮ್ಮಿ. ಅದರಿಂದ ತುಂಬ ಬೇಜಾರಾಗ್ತಿದೆ. ಬಟ್ ಅವ್ರನ್ನ ನಾನು ತುಂಬ ನೆನೆಸ್ಕೊಂತೀನಿ, ದರ್ಶನ್ ಅವ್ರನ್ನ. ಅಂಜಯ್ ನಾಗರಾಜ್ ಅವರು ಅಷ್ಟೇ, ಅವ್ರನ್ನ ತುಂಬ ಪ್ರೀತಿಸ್ತಾರೆ ಅವರು. ಕತೆ ಓಕೆ ಗುರು, ನೀವು ಒಂದ್ಸರಿ ಕತೆ ಓಕೆ ಬಿಡಿ ಕೇಳ್ತಿಲ್ಲ ಅವರು, ಓಂ ಪ್ರಕಾಶ್ ಡೈರೆಕ್ಟರ್ ಓಕೆ ಬಿಡಿ ಅಂತ. ಆ ಥರ ನಮ್ಗೆ ಭಾಳ ನಂಬಿಕೆ ಇತ್ತು ಅವ್ರ ಮೇಲೆ. ತುಂಬ ಒಳ್ಳೆ ಸಿನಿಮಾಗಳು ಮಾಡಿ, ಅಯ್ಯ ಆಗೋದು, ಕಲಶಪಳೆ ಎಲ್ಲ ನಾನು ಸರ್ ಕಾಂಬಿನೇಷನ್ ಮಾಡಿದ್ವಲ್ಲ, ಸುಮಾರು ಪಿಕ್ಚರ್ ಮಾಡಿದ್ವಿ. ಓಂ ಪ್ರಕಾಶ್ ಸರ್ ಮತ್ತು ದರ್ಶನ್ ಎಲ್ಲ ಕಾಂಬಿನೇಷನ್ ಒಳ್ಳೊಳ್ಳೆ ಸಿನಿಮಾ ಕೊಟ್ಟದ್ದು. ಇಲ್ಲ ಅವ್ರ ಸಿನಿಮಾಕ್ಕೆ ಸೇವ್ ಇಲ್ಲ ಅಂತ ಭಾಳ ಕಷ್ಟ ಆಗುತ್ತೆ. ಸಾವಿರಾರು ಜನಕ್ಕೆ ಪ್ರಾಬ್ಲಮ್ ಇದೆ ಇದರಿಂದ. ಯಾಕಂದ್ರೆ ಒಬ್ಬ ಮನುಷ್ಯ ಒಂದು ಲೈಟ್ ಮೇಲೆ ಕೆಲಸ ಮಾಡಿದ್ರೆ 4 ಜನ ಫ್ಯಾಮಿಲಿ ಊಟ ಮಾಡ್ತಾರೆ. ಎಲ್ಲ ಕೆಲಸದಲ್ಲಿ ಪ್ರೊಡಕ್ಷನ್ ಇರ್ಬೋದು, ಸೆಟ್ ಇರ್ಬೋದು, ಥಿಯೇಟರ್ನವರು ತುಂಬ ಲಾಸ್ ಆಗ್ತದೆ. ಕನ್ನಡ ಇಂಡಸ್ಟ್ರಿ ತುಂಬ ಲಾಸ್ ಆಗ್ತದೆ. ನಮ್ಗನ್ಸಿದ್ದು ಅದೇನೆ. ಯಾಕಂದರೆ ಚಿತ್ರರಂಗ ಅನ್ನೋದು ಭಾಷೆ ಇಂಪಾರ್ಟೆಂಟು. ಕನ್ನಡ ಭಾಷೆಯಿಂದ ಸಿನಿಮಾನ ಮಾಡಿ ಹೊರಗಡೆ
ಸಿನಿಮಾ ಅದಕ್ಕೆ ಮಾಡೋದಕ್ಕೆ ಕಲಾವಿದರುಗಳೆಲ್ಲ ಬೇಕು, ಟೆಕ್ನಿಷಿಯನ್ಸ್ ಬೇಕು. ಆ ಕಲಾವಿದರುಗಳು ಇರೋವಂಥ ಒಂದು 6-7 ಜನ ಹೀರೋಗಳಿದ್ರು. ಇದರಲ್ಲಿ ಇಬ್ಬರು ಟಾಪ್ ಹೀರೋಸು ಇಲ್ಲ ಇವತ್ತು ನಮ್ಮ ಜೊತೆಗೆ ಸಿನಿಮಾ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅದು ನಿಜವಲ್ಲೂ ನವೀನ್ ಸಂಗತಿನೇ. ಅದು ತುಂಬ ಬೇಜಾರಾಗುತ್ತೆ ಅವರಿಬ್ರು ಇಲ್ಲದೆ ಇರೋದು. ಸೊ ಅದಕ್ಕೆ ನನಗೂ ಏನು ಮಾಡೋದು ಈಗ, ಆ ಜಾಗಕ್ಕೆ ಯಾರೋ ಒಬ್ರು ಬೇಕಲ್ಲ. ಇವತ್ತು ಮಾಸ್ ಹೀರೋ ಸಿನಿಮಾಗಳು ಈಗ ನೋಡಿ, ಸಿನಿಮಾಗಳು ಅನ್ನೋದು ತುಂಬ ಇದಾಗ್ಬಿಟ್ಟಿದೆ. ಸಿನಿಮಾ ಥಿಯೇಟ್ರಿಗೆ ಬರೋದು ನಿಲ್ಲಿಸ್ಬಿಟ್ಟಿದ್ದಾರೆ ಜನ ಅನ್ನೋದು ಮಾತುಗಳು ಬರ್ತಿದೆ, ಒಳ್ಳೆ ಸಿನಿಮಾಗಳು ಬರ್ತಿಲ್ಲ ಅನ್ನೋದೊಂದು ಮಾತು ಬರ್ತಿದೆ. ಸೊ ಇದಕ್ಕೆಲ್ಲ ಕಾರಣ ಏನಂತಂದರೆ ಸಿನಿಮಾಗಳು ಸೋಲೋದಕ್ಕೆ ಇವೆಲ್ಲ ಕಾರಣನೇ, ಎಲ್ಲರೂ ಕಾರಣನೇ. ಸೊ ಅದಕ್ಕೋಸ್ಕರ ತುಂಬ ನೆನೆಸ್ಕೊತೀನಿ ನಾನು. ಸರ್, ಈಗ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಒಂದು ಹೊಸ ಸಿನಿಮಾಗಳಿಗಾಗಿರ್ಬೋದು ಅಥವಾ ರಿಲೀಸ್ ಆಗ್ತಿರುವಂಥ ಸಿನಿಮಾಗಳಿಗಾಗಿರ್ಬೋದು ಥಿಯೇಟರ್ಗಳ ಕೊರತೆ ಒಂದಾದರೆ, ಆಮೇಲೆ ಇನ್ನೊಂದೇನಂತಂದರೆ ಹೊಸ ನಟರು ಬರ್ತಿಲ್ಲ ಅನ್ನುವಂಥದ್ದು ಕೊರಗಿದೆ. ಯಾಕಂತಂದರೆ ಇರೋವಂಥ ಸ್ಟಾರ್ ನಟರು ಯಾರು ಕೂಡ ಒಂದಷ್ಟು ಜನ ನಿರ್ದೇಶಕರ ಡೇಟ್ಸ್ ಕೊಡ್ತಿಲ್ಲ ಅನ್ನುವಂಥದ್ದು, ಆಮೇಲೆ ಇನ್ನೊಂಥ ನಿರ್ಮಾಪಕರಿಗೆ ಬಂಡವಾಳ ಹಾಕ್ತಿಲ್ಲ ಅನ್ನುವಂಥದ್ದು ಕೂಡ. ಯಾಕಂದರೆ ರೆಮ್ಯುನರೇಷನ್ ವಿಚಾರವಾಗಿರ್ಬೋದು, ಮತ್ತೊಂದು ಬೇರೆ ಬೇರೆ ವಿಚಾರಗಳಿಗಾಗಿರ್ಬೋದು. ಸೊ ಈ ಒಂದು ಕೊರತೆಗೆ ಆಸ್ ಎ ನಿರ್ಮಾಪಕರಾಗಿ ನೀವೇನು ಹೇಳ್ತೀರಾ, ಆ ನಿರ್ದೇಶಕರಾಗಿ ನೀವೇನು? ಸರ್ ಏನಾಗಿದೆ ಅಂದರೆ, ಈಗ ಅವಾಗಿನ ಕೋರ್ಡಿನೇಷನ್ ಇವಾಗ ಇಲ್ಲ ಸರ್. ಅವಾಗ ಏನಂದರೆ ಸಿನಿಮಾ ಬೇರೆ, ಈಗ ಏನಾಗುತ್ತೆ ಸೆಟ್ಲೈಟ್ ಬಂದು ಡಿಜಿಟಲ್ ಬಂದು ಸಿನಿಮಾ ಶುರು ಮಾಡ್ಕೊಂಡು ಅದು ಹಾಳಾಗೋಯ್ತು. ಥಿಯೇಟ್ರಿಕಲ್ಲಿ ಇಟ್ಕೊಂಡೆ ನಾವು ಸಿನಿಮಾ ಮಾಡೋದು ಅಂದರೆ ಥಿಯೇಟ್ರಲ್ಲಿ ಜನ ಕೊಟ್ಟು ಅವಾಗ ಸಿನಿಮಾ ಆಗುತ್ತೆ. ಯಾಕಂದರೆ ಈ TV ಸೆಟ್ಲೈಟ್ ಏನಂದ್ರೆ ಅವ್ರಿಗೆ ಎಷ್ಟು ಬೇಕು ಅಷ್ಟು ತಗೊಂತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಅದು ನಂಬ್ಕೊಂಡು ನಾವು ಹೋದ್ವಿ, ಅದರಿಂದ ಸಮಸ್ಯೆ ಆಯಿತು. ನಾವು ಸಿನಿಮಾ ಜನ ಥಿಯೇಟ್ರಿಗೋಸ್ಕರ ಮಾಡಿದರೆ ನಾವು ಈ ಥರ ಫಾಲ್ಮ್ ಹಾಕೋದಿಲ್ಲ. ಇನ್ನೂ ಹೀರೋಗಳು ಬರೋರು, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರೋದು. ಸೊ ನಾವು ತಪ್ಪು ನಮ್ಮದೇ ಇರೋದು. ಪ್ರೊಡಕ್ಷನ್ ನಾವು ಪ್ರೊಡ್ಯೂಸರ್ ಆಗಿ ನಾವು ತಪ್ಪು ಮಾಡಿದ್ದೀವಿ. ನಾನು ಮಾಡಿದ್ದೀನಿ, ಮಾಡಿಲ್ಲ ಅಂತಲ್ಲ. ಸೊ ನಾವು ಥಿಯೇಟ್ರಿಗೆ ಸಿನಿಮಾ ಮಾಡಿದರೆ ನಾವು ಈ ಸಮಸ್ಯೆ ಆಗೋದಿಲ್ಲ. ಹೇಳಲ್ಲ, ನಾವು ಓಪನಾಗಿ ಹೇಳಿದೆ ಅಷ್ಟೇ. ನಾವು ಥಿಯೇಟ್ರಿಗೋಸ್ಕರ ಸಿನಿಮಾ ಮಾಡಿದರೆ ನಾವು ಈ ಕಷ್ಟಕ್ಕೆ ಆಗೋದಿಲ್ಲ. ಈ ಜನ ಬೈದಿಲ್ಲ, ಏನು ಡಬ್ಬಾ ಸಿನಿಮಾ ಮಾಡಿ ಅಂತ ಹೇಳಿದ್ವಿ. ನಾವು ಒಳ್ಳೆ ಸಿನಿಮಾ ಮಾಡ್ತಿಲ್ಲ. ನಾವು ಯಾವುದೋ TV-ಗಾಗಲಿ ಸೆಟ್ಲೈಟ್ಗಾಗಲಿ OTT ಸಿನಿಮಾ ಮಾಡಿದ್ರೆ ಜನ ಅದೇನೇ ನೋಡಲ್ಲ. ಯಾಕೆ ಅಂತಿಂತ ಬರ್ತಾ ಪಿಕ್ಚರ್ ವರ್ಡ್ ಸಿನಿಮಾ ಇದೆ ಇವತ್ತು, ಮೊಬೈಲಲ್ಲಾಗಲಿ OTT-ಲಾಗಲಿ. ಯಾಕೆ ಬರೋದು ಸರ್? ನೀವು ಥಿಯೇಟ್ರಿಗೆ ಸಿನಿಮಾ ಮಾಡಿ, ಯಾಕೆ ಬರಲ್ಲ? 100% ಬರುತ್ತೆ. ಇವತ್ತು ನಾನು ಹೇಳ್ತೇನೆ, ಚಾಲೆಂಜ್ ಮಾಡಿ, ಭೀಮ್ ಹತ್ತಿರ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಹೇಳ್ತೇನೆ. ನೀವೇನೋ ಮಿಸ್ ಮಾಡ್ಕೊಂಡ್ರೆ ನೀವು ಲಾಸ್ ಆಗುತ್ತೆ ಅಂತ ಹೇಳ್ತೇನೆ. ಯಾಕಂದರೆ ಸಿನಿಮಾ ಥಿಯೇಟ್ರಿಕಲ್ಲೇ ಮಾಡಿರೋದು ನಾನು ಅವತ್ತು ಸೆಟ್ಲೈಟ್ ಆಗಲಿ ಡಿಜಿಟಲ್ ಸಿನಿಮಾ ಮಾಡಿಲ್ಲ. ನಾನು ಇವತ್ತು ಡಿಜಿಟಲ್ ಸಿನಿಮಾ ಅಂತದ್ದು OTT ನಾನು ಕೊಟ್ಟಿಲ್ಲ. ನನ್ನ ಸಿನಿಮಾ ಗೊತ್ತಿದೆ ಹಿಂಗೆ ಬರ್ಬೇಕು ಅಂತ, ಅದಕ್ಕೋಸ್ಕರ ನಾನು ಕೊಟ್ಟಿಲ್ಲ. ಈ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಸೂಪರ್. ಒಳ್ಳೆ ಸಿನಿಮಾ ಮಾಡಿದ್ರೆ ಥಿಯೇಟ್ರಿಗೆ ಜನ ಬರ್ತಾರೆ ಸರ್. ನಾವು ಒಳ್ಳೆ ಸಿನಿಮಾ ಮಾಡ್ತೀವಿ ಅಷ್ಟೇ, ಮಾಡಬೇಕು. ಈಗ ದರ್ಶನ್ ಸರ್ ಇನ್ನೊಂದು 2-3 ತಿಂಗಳಲ್ಲಿ ಬರ್ತಾರೆ ಅನ್ನುವಂಥದ್ದು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಅವರ ಒಂದು ಆಪ್ತ ವಲಯದಲ್ಲಾಗಿರ್ಬೋದು ಓಡಾಡ್ತಿರುವಂಥ ವಿಚಾರ. ಸೊ ಬಂದ ಮೇಲೆ ಅವ್ರಿಗೆಲ್ಲ ಬೆನ್ನು ನೋವು, ಅದೇನೆಲ್ಲ ಆರೋಗ್ಯ ಸಮಸ್ಯೆ, ಅನಾರೋಗ್ಯದಿಂದ ಏನು ಬೆಳ್ತಾರೆ ಅದೆಲ್ಲ ಕ್ಲಿಯರ್ ಆದಮೇಲೆ, ಸೊ ನಿಮ್ಮಿಬ್ಬರ ಮತ್ತೆ ಅವರ ಒಂದು 3 ಜನರ ಕಾಂಬೋವನ್ನು ಎಕ್ಸ್ಪೆಕ್ಟ್ ಮಾಡಬಹುದಾ ಮುಂದಿನ ದಿನಗಳಲ್ಲಿ ಅಂತ? 100% ಸರ್. ನಾಳೆ ಬಂದು ಕೂಡ ಮಾಡ್ತಂದ್ರೆ ನಾವು ರೆಡಿ ಇದ್ದೇವೆ. ಡೈರೆಕ್ಟರ್ ನಾವು ಇಮಿಡಿಯೇಟ್ ಕತೆ ಒಪ್ಪಿಸ್ಬಿಟ್ಟು ಸಿನಿಮಾ ಮಾಡೋಕೆ ರೆಡಿ. ಅವ್ರು ರೆಡಿಯಾಗಿ ನಾನು ಮೈಂಡ್ ಫ್ರೆಶ್ ಆಗಿಬಿಟ್ಟಾಗ ನಾನು ಓಂ ಪ್ರಕಾಶ್ ಅವ್ರು ಹೋಗಿ ಸಿನಿಮಾ ಮಾಡ್ತೀವಿ, ಅದಂತ 100%. ಸರ್, ಈಗಿನ ಜನರೇಷನ್ಗೆ ತಕ್ಕಂಗೆ ನೀವು ಆಗಲೇ ಹೇಳಿದ್ರಿ, ಈ ಯಾವ ನಟ ಅಂತಂದ್ರೆ ದರ್ಶನ್ ಅವ್ರು ಅಂತ ಹೇಳಿದ್ರಿ. ಅವ್ರು ಬಂದು ಇವಾಗ ಮಾಡಬೇಕು ಅಂತಂದ್ರೆ ಯಾವ ಥರದ ಕಾನ್ಸೆಪ್ಟಲ್ಲಿ ಅವ್ರಿಗೆ ಒಂದು ಆ್ಯಕ್ಷನ್ ಕಟ್ ಹೇಳ್ತೀರಾ? ಅವ್ರಿಗೆ ಕಮಿಟ್ಮೆಂಟ್ಗಳಂತ ಇದೆ ಸರ್. ಈಗ ಪಾಪ ಅವರೆಲ್ಲ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಅದೆಲ್ಲ ಬಂದು ಯಾವ ರೀತಿ ಫಿನಿಶ್ ಮಾಡಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡಬೇಕು. ಮಾಡಾದ್ಮೇಲೆ ನಮ್ಮಿಬ್ಬರು ಕಾಂಬಿನೇಷನ್ ಮಾಡಬೇಕು ಅಂತ ಹೊರಟಾಗ ಆ ಟೈಮಲ್ಲಿ ನಾನು ಯೋಚನೆ ಮಾಡ್ತೀನಿ. ಈಗಲೇ ಯೋಚನೆ ಮಾಡೋದು ಅನ್ನೋದಕ್ಕಿಂತ ಆ ಟೈಮಲ್ಲಿ ಬಂದಾಗ ಸೆಟ್ಗೆ ಹೋಗ್ತೀವಿ ಸರ್. ಆಟೋಮೆಟಿಕಲಿ ಸೆಟ್ಗೆ ಹೋಗ್ತೀವಿ. ಆ ಟೈಮಲ್ಲಿ ಮಾಡಬೇಕು ಅಂತ ಬಂದಾಗ ಹೋದ್ರು ಆಟೋಮೆಟಿಕ್ ಅಲ್ಲೇ ಕತೆ ಮಾಡ್ಕೊಂಡಂಗೆ. ಥ್ಯಾಂಕ್ ಯು ಸೋ ಮಚ್. ಬಿಸಿಯೆಸ್ಟ್ ಸ್ಕೆಡ್ಯೂಲಲ್ಲೂ ಕೂಡ ಸಾಕಷ್ಟು ವಿಚಾರಗಳಲ್ಲಿ ಕೂಡ ಶೇರ್ ಮಾಡ್ಕೊಂಡ್ರಿ. ಒಳ್ಳೆದಾಗ್ಲಿ. ಮತ್ತೊಂದು ಮೈಲಿಗಲ್ಲನ್ನ ಭೀಮಾ ತೀರದಲ್ಲಿ ಸಿನಿಮಾ ತೆಲುಗು ಪ್ಲಸ್ ಕನ್ನಡ ನಾಡಿನಲ್ಲಿ ಸೃಷ್ಟಿಸ್ಲಿ. ಇಬ್ಬರಿಗೂ ಕೂಡ ಒಳ್ಳೆದಾಗ್ಲಿ. ಇಡೀ ಚಿತ್ರತಂಡಕ್ಕೂ ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಾಗಿತ್ತು ಭೀಮಾ ತೀರದಲ್ಲಿ ಸಿನಿಮಾದ ನಿರ್ದೇಶಕರ ಹಾಗೂ ನಿರ್ಮಾಪಕರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.